ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ದೃಶ್ಯದಲ್ಲಿ ತಾವು ಕಾಣ್ಬೋದು, ಬಹಳಷ್ಟು ಇಲ್ಲಿ ಒಂದು ಬಟ್ಟೆ ಶಾಪ್ಗೆ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ಸಂಡೂರು ತಾಲೂಕಿನ ತೋರಣಗಲ್ ಗ್ರಾಮದ ಚನ್ನಬಸಪ್ಪ ಅಂಡ್ ಸನ್ಸ್ ಬಟ್ಟೆ ಶಾಪಲ್ಲಿ ನಾನಿದ್ದೀನಿ. ನಮ್ಮ ಸಂಡೂರು ತಾಲೂಕಿನ ತೋರಣಗಲ್ ಗ್ರಾಮದಲ್ಲಿ ಚನ್ನಬಸಪ್ಪ ಅಂಡ್ ಸನ್ಸ್ ಈ ಅಂಗಡಿ ಹೆಸರು ಹೇಳಿಬಿಟ್ರೆ ಸಾಕು, ಬಹಳಷ್ಟು ಹಳ್ಳಿಗಳಿಂದ ಏನು ಜನರು ಬರ್ತಾ ಇದ್ದಾರೆ, ನಾಗರಿಕರು ಗ್ರಾಹಕರು ಬರ್ತಾ ಇದ್ದಾರೆ, ಅವರಿಗೆ ಬಹಳಷ್ಟು ಚಿರಪರಿಚಿತ ಆಗಿರ್ತಕ್ಕಂಥ ಅಂಗಡಿ ಇದು. ಬಹಳಷ್ಟು ವರ್ಷಗಳಿಂದ ಇರ್ತಕ್ಕಂಥ ಈ ಅಂಗಡಿ ಬಹಳಷ್ಟು 1967 ಬಹುಶಃ ಸತತವಾಗಿ 60 ವರ್ಷ ಇಲ್ಲಿ ಬಡ ಜನಗಳಿಗೆ ಗ್ರಾಹಕರಿಗೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಅಂಗಡಿ ಇದು, ಶ್ರೀ ಚನ್ನಬಸಪ್ಪ ಅಂಡ್ ಸನ್ಸ್ ಅಂತಕ್ಕಂಥದ್ದು. ಕೆಲಸ ಮಾಡ್ತಕ್ಕಂಥವ್ರು ಕೂಡ ಬಹಳಷ್ಟು ಮಹಿಳೆಯರೇ ಜಾಸ್ತಿ ಇದ್ದಾರೆ. ಅಂಗಡಿಯಲ್ಲಿ ಬಹಳಷ್ಟು ಜನ ಇಲ್ಲಿ ಮಹಿಳೆಯರಿದ್ದಾರೆ. ಆದ್ರಿಂದ ಇಲ್ಲಿ ಮೇನ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಜಾಸ್ತಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಓದ್ದವರು ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಎಲ್ಲ ಐಟಮ್ಸ್ ಪುರುಷರಿಗೆ, ಮಹಿಳೆಯರಿಗೆ, ಆಮೇಲೆ ಏನು ಸ್ಕೂಲ್ ಮಕ್ಕಳಿಗೆ ಕೂಡ ಇಲ್ಲಿ, ಆಮೇಲೆ ಮದುವೆ ಸಮಾರಂಭಗಳಿಗೆ, ತೊಟ್ಲು ಕಾರ್ಯಕ್ರಮಕ್ಕೆ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅಂಗಡಿಯಲ್ಲಿ ಬಟ್ಟೆಗಳು ಸಿಗುತ್ತೆ. ಸುಮಾರು ವರ್ಷದಿಂದ ನಾನು ಈ ಅಂಗಡಿಯಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಬಹಳಷ್ಟು ಗ್ರಾಹಕರು ಎಲ್ಲ ಹಳ್ಳಿ ಮಾಡ್ತಿದ್ದ ಬಂದು ಸಣ್ಣ ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ವ್ಯಾಪಾರದವರೆಗೂ ಮಾಡ್ತಾರೆ. ಇಲ್ಲಿ ತುಂಬಾ ಅಟ್ರಾಕ್ಷನ್ ಆಗಿ ಕೆಲಸ ಮಾಡ್ತಾರ ಅವರು. ಅಂಗಡಿ ಮಾಲೀಕರು ಇದ್ರು ಕೂಡ ತುಂಬಾ ಗ್ರಾಹಕರನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋದು, ಅವ್ರಿಗೆ ವ್ಯವಹಾರ ಮಾಡ್ಕೊಳ್ಳೋದು, ಮತ್ತೆ ಕಡಿಮೆ ವೆಚ್ಚದಲ್ಲಿ ಅವರಿಗೆಲ್ಲ ಒದಗಿಸ್ಕೊಡ್ತಾರೆ. ಮತ್ತೆ ಇನ್ನೊಂದು, ಅವರು ಅಂಗಡಿಯಿಂದ ಪ್ರತಿಯೊಂದು ದಾನ ಧರ್ಮ ಕಾರ್ಯಕ್ರಮಗಳನ್ನು ಎತ್ತಿದ ಕೈಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಕಷ್ಟದಲ್ಲಿ ಇದ್ರೆ ಒಂದು ಸ್ವಲ್ಪ ರೇಟ್ ಇಲ್ಲ, ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ ಅಂದ್ರೆ, ಸೊ ಆಯ್ತು ಮುಂದಿನ ಸಲ ಕೊಡಿ ನೀವು, ಅಥವಾ ಇಲ್ಲೇ ಇರೋದ್ರಾಗೆ ಕೊಡಿ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೊಡೋಂಥ ವ್ಯವಸ್ಥೆನೂ ಕೂಡ ಅವರು ಮಾಡ್ತಾರೆ ಸರ್. ಗ್ರಾಹಕರಿಗೆ ತುಂಬಾ ಅನುಕೂಲ ಆಗ್ತೈತಿ ಇವ್ರ ಅಂಗಡಿಯಲ್ಲಿ. ತೊಟ್ಲು ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಿ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಹೈಯೆಸ್ಟ್ ರೇಟ್ ಇಲ್ಲ, ರೀಸನಬಲ್ ರೇಟಲ್ಲಿ ಕೊಡ್ತಾರೆ ಇವ್ರ ಅಂಗಡಿಯಲ್ಲಿ. ಅತಿ ರೇಟ್ ಇಲ್ಲ, ಅತಿ ಇದೂ ಇಲ್ಲ, ಬಟ್ ಮೀಡಿಯಂ ರೇಟಲ್ಲಿ ಅವರಿಗೆ ನಾನು ಸುಮಾರು ಒಂದು 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. 10 ವರ್ಷದಿಂದ ನೀವು ಅಂಗಡಿಯಲ್ಲೇ ನಾನು ಬರ್ತೀನಿ. ಇಲ್ಲಿ ನಮ್ಗೆ ಏನೋ ಬೇಕಾದ್ರೆ ನಾವು ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಮತ್ತೆ ನಮ್ಮ ಮಕ್ಕಳಿಗೆಲ್ಲ ಕೂಡ ಬಟ್ಟೆನ ವ್ಯವಸ್ಥೆ ಕೂಡ ಒಂದ್ಸಲ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಆಶ್ರಮದ ಮಕ್ಕಳಿಗೆ ಬಟ್ಟೆ ವ್ಯವಸ್ಥೆನೆಲ್ಲ ಮಾಡಿಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಮತ್ತು ಅವರು ಬ್ರದರ್ಸ್ ಎಲ್ಲ ಸೇರ್ಕೊಂಡು. ಸೊ ನಮಗೊಂದು ಆಶ್ರಮಕ್ಕೆ ಎಲ್ಲ ಮಕ್ಕಳಿಗೂ ಹೊಸ ಬಟ್ಟೆಯನ್ನು ಕೊಡಿಸ್ಕೊಟ್ಟಿದ್ದಾರೆ. ಸೊ ತುಂಬ ಧನ್ಯವಾದಗಳು ಸರ್. ಎಲ್ಲ ಆಲ್ರೆಡಿ ಸರ್, ಅಂಗಿ, ಪ್ಯಾಂಟು, ಲುಂಗಿ, ಚಡ್ಡಿ, ಬಣ್ಣು, ಲಂಗ ಬಟ್ಟೆ, ಫುಡ್ ಐಟಮ್ಸು, ಲೇಡೀಸ್ ಐಟಮ್ಸ್ ಎಲ್ಲ ಸಿಗ್ತಾವ ಸರ್. ಅಂಗಡಿಯಾಗ ಎಲ್ಲ ಸಿಗ್ತಾವ. ಜಾಸ್ತಿ ಇಲ್ಲಿ ಜನರು ಯಾವ ಹಳ್ಳಿ ಭಾಗದಿಂದ ಬರ್ತಾರ, ಯಾವ ಶ್ರೀಮಂತರು ಬರ್ತಾರೆ, ಇಂಥವ್ರು ಬರ್ತಾರೆ ಇಲ್ಲಿ ಸರ್. ಎಲ್ಲ ಹಳ್ಳಿಯವರೇ ಸರ್ ಜಾಸ್ತಿ ಬರೋದು. ಎಲ್ಲ ಕಡೆಗೆ ಹಳ್ಳಿಯವರೇ ಬರೋದು. ಕೋರಿಗುಪ್ಪ ಹಳ್ಳಿಯವರು ಎಲ್ಲ ಬರ್ತಾರೆ ಸರ್. ಬಟ್ಟೆಗಳು ಎಲ್ಲ ತಗೊಂಡ್ತಾರೆ. ಇಲ್ಲಿ ಜಾಸ್ತಿ ಹೋಗೋದು ಅಂಗಿ, ಪ್ಯಾಂಟು, ಹುಡುಗ್ರ ಬಟ್ಟೆ, ಶರ್ಟು, ಬಣ್ಣಿನ ಚಡ್ಡಿ ಎಲ್ಲ ಹೋಗ್ತಾವ ಸರ್ ಜಾಸ್ತಿ. ಏನು ನಾವು ಒಂದು ಅಂಗಿ ಪ್ಯಾಂಟ್ ತಗೊಂಡಪ್ಪ, ಏನ್ ಡಿಸ್ಕೌಂಟ್ ಇದೆ ಇಲ್ಲಿ ಸರ್? ಈ ಬಟ್ ನಾವು ಹೇಳೋದು 1000 ರೂಪಾಯಿ ಅಂತ ಹೇಳ್ತೀವಿ, ಅದ್ರ ಡಿಸ್ಕೌಂಟ್ ಮಾಡಿ ಹೇಳ್ತೀವಿ. ಬಟ್ ನಿಮಗೆ ಬರೋದು 7 ರೂಪಾಯಿ ಬರ್ತೈತೆ. ಬಟ್ 300 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಸರ್. ಒಳ್ಳೆ ಕೂಲಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾವು ಅದ್ರ ಸ್ವಲ್ಪ ನೋಡಿ ಕೊಡ್ತೀವಿ ಸರ್. ಬಟ್ ಇದು ನಾವು ಹೇಳೋದು ರೇಟಿಗೆ 850 ಹೇಳ್ತೀವಿ ಸರ್. ಕೊಡೋರಿಗೆ ಕಸ್ಟಮರ್ಗೆ 600 ಸರ್. ಹಂಗ ಏನು ಏನು ಇದು ಹೆಸರು ಏನು ಸೀರೆ? ಇದು ಕಾಟನ್ ಸೀರೆ ಸರ್. ಕಾಟನ್ ಸೀರೆ, ಪಾಲಗಿರಿ ಸೀರೆ ಅಂತಾರೆ ಸರ್. ಬಟ್ಟೆ, ಸೀರೆ, ಗಂಡಿನ ಬಟ್ಟೆ, ಬ್ಲೌಸ್ ಪೀಸ್ ಎಲ್ಲ ಸಿಗುತ್ತೆ.
ಸೀರೆ, ಪ್ಯಾಂಟು, ಶರ್ಟು, ರೆಡಿಮೇಡ್ ಪ್ಯಾಂಟು, ರೆಡಿಮೇಡ್ ಶರ್ಟು, ಎಲ್ಲ ತರಹದ ಬನ್ನೀನು, ಚಡ್ಡಿ, ಲುಂಗಿ, ಬೆಡ್ಶೀಟು, ಎಲ್ಲ ತರವಾದ ಬಡವರಿಗೆ ಅನುಕೂಲವಾದಂಥ ವಸ್ತುಗಳು ಎಲ್ಲವೂ ಸಿಗ್ತವೆ. ಹೆಚ್ಚಿಗೆ ನಮ್ಮದು ಸಣ್ಣ ಪ್ರಮಾಣದಲ್ಲೇ ಇತ್ತು. 2015ರಿಂದ ನಾವು ಖಾನಾವಳಿ ಇತ್ತು ಹೋಟೆಲು, ಊಟದ ಹೋಟ್ಲು, ಅದನ್ನು ತೆಗೆದು ಬಟ್ಟೆ ಅಂಗಡಿನೇ 2014ರಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ. ಮುಂದಿನಿಂದ ಇದೆ, ಬಟ್ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ 2015ರಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ. ಯಾವ್ಯಾವ ವಿಲೇಜ್ ಕವರ್ ಆಗ್ತಾರೆ? ಎಲ್ಲ ಒಡ್ಡು, ಬಸಾಪುರ, ಕುರೇಕೊಪ್ಪೆ, ಗಾದಿಗನೂರು, ಕೊಟ್ಟಿಗನಾಳು, ಬನ್ನೆಟ್ಟಿ, ಲಿಂಗದಳ್ಳಿ, ಉಬ್ಬಲಗಂಡಿ, ರಾಜಾಪುರ, ತಾರಾನಗರ, ಈ ಎಲ್ಲ ಗ್ರಾಹಕರು ಜೋಗ ಎಲ್ಲ ಊರಿಂದ ಬಂದು ಇಲ್ಲಿ ತೆಗೆದುಕೊಂಡು ಹೋಗ್ತಾರೆ. ನಮ್ದೇನು ಮೀಡಿಯಂ ರೇಂಜ್ ಅಲ್ಲ, ಮೀಡಿಯಂ ರೇಂಜ್. ಯಾವ ವಾರ ನಿಮಗೆ ರಜೆ ಇರುತ್ತೆ ಅಂಗಡಿ? ಇಲ್ಲ, ಕಂಟಿನ್ಯೂ 365 ದಿವಸ ಓಪನ್ ಇರುತ್ತೆ ಅಂಗಡಿ. ರಜೆ ಅಂತಕ್ಕಂಥದ್ದು ಇಲ್ಲ. ಏನಿದೆ ಬಂದಿರ್ತಕ್ಕಂಥ ಗ್ರಾಹಕರಿಗೆ ಏನು ಆಫರ್ ಇದೆ? ಏನ್ ನಿಮ್ಮ ಹತ್ರ ಇದೆ? ಡಿಸ್ಕೌಂಟು ಅಂದರೆ ಇಲ್ಲೆಲ್ಲ ಬಾರ್ಗೇನಿಂಗ್ ಸಿಸ್ಟಮು. ನಾವು ಉತ್ತಮವಾದ ಬೆಲೆಯನ್ನೇ ಕೊಟ್ಟು ಕಳೆದು ಕೊಡ್ತೀವಿ, ಸಮಾಧಾನಕರ. ಯಾವುದೇ ಗಿರಾಕಿಗೆ ನಾವು ಏನು ಹೆಚ್ಚಿನ ಒಂದು ಇದ್ರೊಳಗ ಒಂದು 100 ರೂಪಾಯಿ ತಗೊಂಡು ಬಂದಿರ್ತೀವಿ, ಅದನ್ನು 115, 120 ರೂಪಾಯಿಲೇ ಸೇಲ್ ಮಾಡ್ತೀವಿ. ಅಷ್ಟು ಖರ್ಚು ಬಂತು, ಅದರಲ್ಲಿ ಲಾಭ ಬಂತು, ಎಲ್ಲನೂ ಬಂತು. ಸಾಮಾನ್ಯವಾಗಿ ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಆಮೇಲೆ ಸ್ವಚ್ಛತೆ ಇರಬೇಕು ಅನ್ನೋ ರೂಲ್ಸ್ ಇದೆ ಸರ್ಕಾರದ್ದು. ಹೌದು, ನಮ್ಮ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ, ಸ್ವಚ್ಛತೆ ಅಂತೂ ಇದೆ, ಸ್ವಚ್ಛತೆ ಇದೆ. ಈಗ ಜಾಸ್ತಿ ಅಂದರೆ ನಾವು ಬಟ್ಟೆ ಕವರ್ ಅಂತ ಬರುತ್ತಿದ್ದು, ಇದನ್ನೇ ಜಾಸ್ತಿ ನಾವು ಉಪಯೋಗ ಮಾಡ್ತಿದ್ವಿ. ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬಳಕೆ 99% ಇಲ್ಲ, ಈಗ ಇತ್ತೀಚೆಗೆ ಭಾಳ ಕಡಿಮೆ ಮಾಡಿದ್ವಿ. ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತೇಳಿ. ಎಷ್ಟು ಸಹ ನಿಮ್ಮ ಅಂಗಡಿ? ಈ ನಾವು ಹುಟ್ಲಿಕ್ಕಿಂತ ಮೊದಲೇ ನಮ್ಮ ತಂದೆಯವರೇ ನಡೆಸ್ತಾ ಇದ್ರು. ನಾವು ಒಂದು 89ರಿಂದ ಈ ಅಂಗಡಿಗೆ ಇದೆ. ಟೋಟಲ್ A to Z ಸಿಗ್ತದೆ ನೋಡ್ರಿ. ಒಂದು ರೇಷ್ಮೆ ಸೀರೆ ಬಿಟ್ಟು ಎಕ್ಸ್ಪೆಕ್ಟ್, ಅದು ಮೀಡಿಯಂ ರೇಂಜ್ ರೇಷ್ಮೆ ಸೀರೆ ಸಿಗ್ತವೆ. ಅದು ಬಿಟ್ಟು ಇನ್ನು ಆಲ್ ಓವರ್ ಸಣ್ಣ ಹುಡುಗ್ರ ಮಕ್ಕಳು ಚಡ್ಡಿಲಿಂದ ಹಿಡಿದು ದೊಡ್ಡವ್ರಿಗೆ ಲಂಗಿ ಪ್ಯಾಂಟ್, ಸೀರೆಗಳು ಎಲ್ಲ ಆಲ್ ಓವರ್ ಎಲ್ಲ ಸಿಗ್ತದೆ. ಹಾಫ್ ಪ್ಯಾಂಟ್, ಬರ್ಮಡ ಸಿಗ್ತವೆ. ಈ ತರ ಬಟ್ಟೆ ಹೊಲಿಸ್ಕೊಳ್ಳೋಕೆ ಇದು ಸಿಗ್ತದೆ, ಕ್ಲಾತ್. ಆಮೇಲೆ ರೆಡಿಮೇಡ್ ಪ್ಯಾಂಟ್, ಶರ್ಟು ಸಿಗುತ್ತೆ. ಬ್ಲೌಸ್ ಬಟ್ಟೆ, ಆಮೇಲೆ ಲೈನಿಂಗು, ಫಾಲ್ಸ್, ಇನ್ನೇನಿದೆ ಐಟಮ್ಸ್ ಎಲ್ಲ. ಸ್ಯಾರಿ, ಯಜಮಾನ್ ರೋಡ್ ಅಂತ ಕಾಟನ್ ಸೀರೆ ಆಲ್ಮೋಸ್ಟ್ ಜಾಸ್ತಿ ಅಂಗಡಿಯಲ್ಲಿ ಇಡಲ್ಲ, ಅವು ಇಡ್ತೀವಿ ನಾವೆಲ್ಲ ಜಾಸ್ತಿ ಅಜ್ಜೆ ರೋಡಾಗ. ಏನು ಇದು ನಮಗೆ ಯಾಕಂದ್ರೆ ಇದೇನು ನಮ್ಮ ಸ್ವಂತ ಇರ್ತದೆ, ಅದು ಬಾಡಿಗೆನೇ, ಯಾವ ತರ ಬಾಡಿಗೆನೇ ಇರೋದಿಲ್ಲ. ಎಲ್ಲ ಒಂದು ರೀಸನಬಲ್ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ತುಂಬಾ ಹಳ್ಳಿ ಊರುಗಳಿಗೆಲ್ಲ, ಇಲ್ಲ ಒಂದು 30 ಹಳ್ಳಿ ಊರು ಕೂಡ ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಟಿರ್ತಾರೆ, ಇವ್ರನ್ನ ಇಲ್ಲಿ ಸಿಗ್ತವೆ ಅಂತೇಳಿ. ಬಂದ್ರೆ ಒಂದು ಮದುವೆ ಸಂತೆ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಒಂದು ನಿಖರವಾದ ಬೆಲೆಗೆ ಸಿಗ್ತದೆ ಅವರಿಗೆ. ಸೀಸನ್ ಪ್ರಕಾರ ಅಂತ ಏನಾದ್ರು ವ್ಯಾಪಾರ ಆಗುತ್ತಾ ಅಥವಾ ಡೈಲಿ? ಇಲ್ಲ, ಇಲ್ಲಿ ಬಂದು ನಮ್ಗೆ ಅನೂರು, ಯಾಕಂದ್ರೆ 4 ಜನ ಎಲ್ಲ ಈ ಜಿಂದಾಲ್ ಫ್ಯಾಕ್ಟ್ರಿ ಇರೋದ್ರಿಂದ ಒಂದೊಂದು ತಿಂಗಳಿಗೆ ಒಂದೊಂದು ಹಬ್ಬ ಬೇರೆದು ಅದು ಇದು ಬರ್ತಾನೆ ಇರ್ತದೆ. ಇಲ್ಲಿ ಆಲ್ಮೋಸ್ಟ್ ನಮಗೆ ಬೇರೆ ಕಡೆ ಸಿರುಗುಪ್ಪ ಆ ಸೈಡ್ ಹೋದಂಗೆಲ್ಲ ಸ್ವಲ್ಪ ಸೀಸನ್ ವೈಸ್ ಇರ್ತದೆ ರೈತರದ್ದು. ಇಲ್ಲಿ ಹಂಗೆ, ಇಲ್ಲಿ ಫ್ಯಾಕ್ಟ್ರಿ ಜನ ಇರೋದ್ರಿಂದ ಎಲ್ಲಾ ರಾಜ್ಯಗಳ ಜನ ಇದ್ದಾರೆ. ಟೋಟಲ್ ಎಲ್ಲ ನಾನಾ ಹಬ್ಬಗಳು ಮಾಡ್ತಿರ್ತಾರೆ. ಹಂಗಾಗಿ ಇಲ್ಲಿ ಎಲ್ಲ ಯಾವಾಗ್ಲೂ ವ್ಯಾಪಾರ ಇರ್ತದೆ.